ಇನ್ನು ಯಾದಗಿರಿಯಲ್ಲಿ ಆ ಹೃದಯಾಘಾತ ಆಗೋಗಿತ್ತಲ್ಲ, ಅದು ಹೃದಯಾಘಾತ ಅಲ್ಲ, ಅದು ಕೊಲೆ ಅನ್ನುವಂಥ ಆರೋಪವನ್ನು ಏನು ಮಾಡ್ತಾ ಇದ್ರು ಪರಶುರಾಮ್ PSI ವಿಚಾರದಲ್ಲಿ. ತನಿಖೆಯನ್ನು ಈಗ CID ತಂಡ ಮುಂದುವರೆಸಿದೆ. CID SP ಹೃತಿಕ್ ಶಂಕರ್ ಅವರು ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಈಗಾಗಲೇ ಮೃತ PSI ಪರಶುರಾಮ್ಗೆ ಸೇರಿದ 2 ಮೊಬೈಲನ್ನು ಕೂಡ CID ವಶಕ್ಕೆ ಪಡ್ಕೊಂಡಿದ್ದಾರೆ. ಕೇಸ್ ಸಂಬಂಧ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪುತ್ರ ಪಂಪನಗೌಡ ವಿರುದ್ಧ ದೂರು ಕೂಡ ದಾಖಲಾಗಿದೆ. ವರ್ಗಾವಣೆ ವಿಚಾರವಾಗಿ ಮೃತ PSI ಪರಶುರಾಮ್ ಜೊತೆಗೆ ಶಾಸಕ ಚೆನ್ನಾರೆಡ್ಡಿ ಹಾಗೂ ಪುತ್ರ ಪಂಪನಗೌಡ ಮಾತನಾಡಿದ್ರ, ಅಕಸ್ಮಾತ್ ಮೊಬೈಲ್ನಲ್ಲಿ ವರ್ಗಾವಣೆ ವಿಚಾರ ಏನಾದರೂ ದುಡ್ಡಿನ ವಿಚಾರ ಮಾತನಾಡಿದಂಥ ಆಡಿಯೋ ಇದ್ರೆ ಅದು ಶಾಸಕ ಚೆನ್ನಾರೆಡ್ಡಿ ಹಾಗೂ ಪುತ್ರನಿಗೆ ಕಂಟಕ ಅಂತೂ ಆಗತ್ತೆ. ಹೀಗಾಗಿ CID ಪರಶುರಾಮ್ ಮೊಬೈಲ್ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದೆ. ತುಂಬ ಪೊಲೀಸರು ಯಾವಾಗಿದ್ರೂ ಕೂಡ ಕಾಲ್ ರೆಕಾರ್ಡನ್ನು ಮಾಡ್ಕೊಳ್ತಾರೆ. ಅವ್ರ ಕಾಲ್ ಯಾವುದೇ ಬರಲಿ ಅದು ರೆಕಾರ್ಡ್ ಆಗುತ್ತೆ. ಹಾಗಾಗಿ ಪರಶುರಾಮ್ ಅವರ ಮೊಬೈಲ್ ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ಕೊಳ್ಳುತ್ತೆ. ಯಾಕಂದರೆ ಅವರ ಸೇಫ್ಟಿ ದೃಷ್ಟಿಯಿಂದ ಅವರ ಕಾಲನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ ಪೊಲೀಸರು, ಯಾರಾದರೂ ಬೆದರಿಕೆ ಹಾಕ್ತಾರೆ ಅನ್ನೋ ದೃಷ್ಟಿಯಿಂದ. ಇಲ್ಲಿ ಅದು ಇಂಪಾರ್ಟೆಂಟ್ ಇದೆ.